ಹಿರಿಯ ಅಧಿಕಾರಿಗಳು ಶ್ರೀನಿವಾಸ ಅವರು ಹಾಗೂ ಅಧ್ಯಕ್ಷರಾದಂಥ ರಾಜೇಶ್ ಹೈಕೋರ್ಟ್ ಹಿರಿಯ ವಕೀಲರು ಮತ್ತು ವಿವೇಕಾನಂದ ಅವರು, ಗಿರೀಶ್ ಬಾಬು ಅವರೇ, ಅವರೇ, ರಾಜೀವ್ ಅವರೇ, ಪ್ರಿಯಾಂಕಾ ಅವರೇ, ನಾಗೇಂದ್ರ, ಹಾಗೆ ನಮ್ಮ ಡಾಕ್ಟರ್ ತಿಲಕ್ ಅವರು, ಮತ್ತೆ ನನ್ನ ಆತ್ಮೀಯರು, ನನ್ನ ಬಂಧು ಅವರ ಕನ್ನಡ ಸೋಂಕು, ಮತ್ತೆ ಒಂದು ನಾಣ್ಣುಡಿ ಇದೆ, ರಾಜಕಾರಣಿಗಳು ಎಲ್ಲರಿಗೂ ಟೋಪಿ ಹಾಕ್ತಾರೆ ಅಂತ, ಆದರೆ ನಮ್ಮ ಮೋದಿಯವರಿಗೆ ಟೋಪಿ ಹಾಕಿ ಹೋಗಿದ್ದಾರೆ. ಹುಷಾರಸ್ಕರ ತುಂಬಕ್ಕೆ ಧನ್ಯವಾದಗಳು. ಹಾಗೂ ಎಲ್ಲ ನಮ್ಮ ಸಮಾಜದ ಹಿರಿಯರು ಮತ್ತು ಪೋಷಕರು, ಯಾರು ನಮ್ಮ ವಿದ್ಯಾರ್ಥಿಗಳು ಪೋಷಕರು ಬಂದಿದ್ದೀರಿ, ನಮ್ಮ ಸಮಾಜದ ಮುಖಂಡರು, ನಮ್ಮ ಸಮಾಜದ ಹಿರಿಯರು, ನಮ್ಮ ಸಮಾಜದ ಹೆಣ್ಮಕ್ಳು ಬಂದಿದ್ದೀರಿ, ನಿಮಗೆಲ್ಲರಿಗೂ ನಮಸ್ಕಾರ. ಈ ದಿನ ಈ ಕಾರ್ಯಕ್ರಮ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ, ನಾನು ವಿದ್ಯಾರ್ಥಿಗಳಲ್ಲಿ ಕೇಳ್ಕೊಳ್ಳೋದಿಷ್ಟೇ, ನೀವು ಒಂದು ಗುರಿ ಕೊಡಿ, ನಿಮಗೆ ಗುರು ಮುಂದೆ ಗುರಿ ಇರಬೇಕು, ನಿಮಗೆ ಖಂಡಿತ ನಿಮಗೆ ಯಶಸ್ಸು ಸಿಗುತ್ತೆ. ನಾವು ನಿಮ್ಮ ಈ ಏನು ವಿದ್ಯಾಭ್ಯಾಸ ಇದೆ ಇದರ ಜೊತೆಗೆ ನೀವೊಂದು ಅಭ್ಯಾಸ ಬೆಳೆಸ್ಕೊಡಿ. ನೋಡಿ, ನಮ್ಮ ಕಸೂತಿ ಕೆಲಸ ಮಾಡಿ ಅದರಿಂದ ಇವತ್ತು ಮೋದಿಗೆ ಟೋಪಿ ಹಾಕಿದ್ದಾರೆ. ಆ ಥರ ನೀವು ಅಷ್ಟೇ ವಿದ್ಯಾಭ್ಯಾಸದಲ್ಲಿ ಒಂದು ಅಭ್ಯಾಸ ಬೆಳೆಸ್ಕೊಡಿ. ಮಕ್ಕಳಿಗೆ ಗೊತ್ತಲ್ಲ ಬಳಸಿದ್ರು, ನೀವು ನೋಡಿದ್ರೆ ಚಿಕ್ಕ ಮಕ್ಕಳು ಅವರಿಗೂ ಪ್ರತಿಭಾ ಪುರಸ್ಕಾರ ಬಂದಿದ್ದಾರೆ. ಸಂಗೀತ, ಸಾಹಿತ್ಯ, ಕಲೆ, ರಾಜಕೀಯ. ನೀವು ನಮ್ಮ ಮಕ್ಕಳು ಏನು ಕಾಲೇಜ್ ಓದ್ತಾ ಇದ್ದೀರಾ, ಈಗಿಂದಲೇ NSU ಸೇರಿಕೊಳ್ಳಿ. ಸ್ಟೂಡೆಂಟ್ ಕಾಂಗ್ರೆಸ್ ನಮ್ಮ ಕಾಲದಲ್ಲಿ ಕಾಲೇಜಲ್ಲೇ ಎಲೆಕ್ಷನ್ ಇರ್ತಾ ಇದ್ದಾಗ, ಈಗ ಕಾಲೇಜಲ್ಲಿ ಎಲೆಕ್ಷನ್ ಇಲ್ಲ. ನೀವು ರಾಜಕಾರಣಿ ಆಗಬೇಕು ಹೇಳಿದ್ರು, ನಮ್ಮಲ್ಲಿ ಈಗಿಂದಲೇ ನೀವು ರಾಜಕಾರಣಿ ಆಗಬೇಕಂದ್ರೆ ನೀವು ಈಗಿಂದ NSU ಸೇರಿಕೊಳ್ಳಿ. ಅಲ್ಲಿ ಕಾರ್ಯಕ್ರಮ ಮಾಡಿ, ಇಲ್ಲಾಂದರೆ ಸೇರಿದು ನಮ್ಮ ವಿದ್ಯಾರ್ಥಿ ಪರಿಷತ್ನಲ್ಲಿ ಒಂದು RSS ಆ ಥರ ಸಂಘಟನೆಗಳು ಸೇರ್ಕೊಳ್ಳಿ. ಯಾವ ಕಾಂಗ್ರೆಸ್ ಆಗಲಿ, BJP ಆಗಲಿ ಸಂಘಟನೆಗೆ ಸೇರ್ಕೊಳ್ಳಿ. ಅಲ್ಲಿಂದ ನಿಮ್ಮ ರೂಪಿಸ್ಕೊಳ್ಳಿ ರಾಜಕಾರಣವನ್ನಾಗಲಿ ಅಥವಾ ನಿಮ್ಮ ಉದ್ಯೋಗ ಅವಕಾಶಗಳನ್ನಾಗಲಿ ಖಂಡಿತ ನೀವು ರೂಪಿಸ್ಕೊಳ್ಳಿ. ಹಾಗೆ ನಾನು ನಿಮ್ಮಲ್ಲಿ ಮತ್ತೆ ಇನ್ನೊಂದು ಮನವಿ ಮಾಡಬೇಕಂದ್ರೆ, ತಾವು ನಮ್ಮ ಏನು ವಿಶ್ವಕರ್ಮ ನಿಗಮ ಇದೆ, ಈ ನಿಗಮದಲ್ಲಿ ಅರಿವು ಎನ್ನುವ ಮಕ್ಕಳ ಶೈಕ್ಷಣಿಕ ಸಾಲ ಯೋಜನೆ ಇದೆ. ಖಂಡಿತ ಯಾರು ನಮ್ಮ ಮಕ್ಕಳು, ನಮ್ಮ ಪೋಷಕರು ಯಾರಿದ್ದಾರೆ, ಯಾರು ಮುಂದೆ ಬರ್ತಾರಲ್ಲ, ಈಗ ಅರಿವು ಶಿಕ್ಷಣ ಯೋಜನೆಯನ್ನು ಯಾರು ಸದ್ಬಳಕೆ ಮಾಡ್ಕೊಳ್ತಾ ಇಲ್ಲ. ಅದರಿಂದ ನಾನು ನಮ್ಮಲ್ಲಿ ಪೋಷಕರಲ್ಲಿ ವಿದ್ಯಾರ್ಥಿಗಳನ್ನು ಕೇಳೋದೇನೆಂದರೆ, ಯಾರು CET ಸೆಲೆಕ್ಟ್ ಆಗ್ತಾ ಇದ್ದೀರಾ, NEET ಸೆಲೆಕ್ಟ್ ಆಗ್ತಾ ಇದ್ದೀರಾ, ಅವರಿಗೆ ನಮ್ಮ ವಿಶ್ವಕರ್ಮ ಅಭಿವೃದ್ಧಿ ನಿಗಮದಿಂದ ವಿದ್ಯಾರ್ಥಿ ಸಾಲ, ಶೈಕ್ಷಣಿಕ ಸಾಲ ಯೋಜನೆ ಇದೆ. 1 ಲಕ್ಷ ರೂಪಾಯಿ ಇದೆ. ತಾವು ಆನ್ಲೈನಲ್ಲಿ ಇದನ್ನು ಅಪ್ಲೈ ಮಾಡಬೇಕು. ಇದು ಗ್ರಾಮ 1 ಅಥವಾ ಕರ್ನಾಟಕ 1 ಅನ್ನುವ ಕಂಪ್ಯೂಟರ್ ಏನು ಸೇವಾ ಕೇಂದ್ರ ಇದೆ, ಅಲ್ಲಿಂದ ನೀವು ಅಪ್ಲೈ ಮಾಡಬೇಕಾಗುತ್ತೆ. ತಾವು ಈ ಸೌಲಭ್ಯ ಪಡ್ಕೊಳ್ಳಿ. ಮತ್ತು ನೀವು CET ಸೆಕ್ಷನ್ ಹೋಗ್ತಾ ಇದ್ದಾಗಲೇ ನೀವು ನ್ಯಾಷನಲೈಸ್ಡ್ ಬ್ಯಾಂಕ್ ಸಾಲ ಕುತ್ಕೊಂಡಿರ್ತಾರೆ, ಅವರು ನಿಮ್ಮನ್ನು ಅಟ್ರಾಕ್ಟ್ ಮಾಡಿ ಅಲ್ಲಿಂದಲೇ ನಿಮ್ಮನ್ನು ಅಲ್ಲೇ ನಿಮಗೆ ಶೈಕ್ಷಣಿಕ ಸಾಲ ಕೊಡ್ತಾರೆ. ಆದರೆ ಅದು ಬಡ್ಡಿ ಅದು ಕಂಪೇರ್ ಮಾಡಿದ್ರೆ ನಮ್ಮ ಶೈಕ್ಷಣಿಕ ನಿಗಮದ ನಮ್ಮ ಅಭಿವೃದ್ಧಿ ನಿಗಮದಲ್ಲಿ ತುಂಬ ಬಡ್ಡಿ ಕಡಿಮೆ ಇದೆ. ನಮ್ಮ ಮತ್ತು ಸುಲಲಿತವಾಗಿದೆ. ನಮ್ಮಲ್ಲಿ ಅಷ್ಟು ನ್ಯಾಷನಲೈಸ್ಡ್ ಬ್ಯಾಂಕ್ ಅಷ್ಟು ಕಮ್ಯುನಿಟಿನ ಕ್ರಮಗಳು ಇಲ್ಲ ನಮ್ಮಲ್ಲಿ. ತಾವು ಯಾರು ನಮ್ಮ ಪೋಷಕರಿದ್ದೀರಾ, ತಮ್ಮ ಮಕ್ಕಳಿಗೆ ಯಾರು ಉನ್ನತ ಶಿಕ್ಷಣಕ್ಕೆ ಹೋಗ್ತಾರೆ, ದಯವಿಟ್ಟು ನಮ್ಮ ಏನು ನಿಗಮದಲ್ಲಿ ತಾವು ಶೈಕ್ಷಣಿಕ ಸಾಲ ಪಡ್ಕೋಬೇಕು ಅಂತ ನಾನು ತಮ್ಮನ್ನು ಕೇಳ್ಕೊಳ್ತಾನೆ. ಮತ್ತು ನಮ್ಮಲ್ಲಿ ಯಾರು ವಿದೇಶಿ ವಿದ್ಯಾಭ್ಯಾಸಕ್ಕೆ MS ಮಾಡೋದಕ್ಕೆ ಪೋಸ್ಟ್ ಗ್ರಾಜುಯೇಷನ್ ಮಾಡಕ್ಕೆ ಹೋಗ್ತಾರೆ ಅಥವಾ ಮತ್ತೆ ಯಾರು PhD ಮಾಡ್ತಾರೆ, ಅದಕ್ಕೆ 50 ಲಕ್ಷ ರೂಪಾಯಿ ನಮ್ಮ ನಿಗಮದಿಂದ ಕೊಡ್ತಾ ಇದ್ದಾರೆ. ಬಡ್ಡಿ ರಹಿತ ಸಾಲ 50 ಲಕ್ಷ ರೂಪಾಯಿಗಳು ಬಡ್ಡಿ ರಹಿತ ಸಾಲ ನಮ್ಮ ನಿಗಮದಿಂದ ಸಿಗುತ್ತೆ. ಯಾರು ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡ್ತಾರೆ ಇದನ್ನು ಯಾರು ಪಡ್ಕೋತಾ ಇಲ್ಲ, ಇಷ್ಟೊಂದು ಮಕ್ಕಳು ಬಂದಿದ್ದೀರಾ.
ಸುದ್ದಿ ನಿಗಮ ಇದೆ ಅಂತ ನನ್ನ ಹೆಸರೇ ಗೊತ್ತಿರಲಿಲ್ಲ. ನಿಗಮದ ಬಗ್ಗೆ ಏನು ಪರಿಚಯ ಇಲ್ಲ. ಸರ್ಕಾರ ಏನು ನಮ್ಮ ಸರ್ಕಾರದಲ್ಲಿ ಈಗ ಈ ಸಾರಿ 50 ಕೋಟಿ ಬಿಡುಗಡೆ ಮಾಡಿದ್ದಾರೆ. ತಾವು ಖಂಡಿತ ಈ ಬಲವನ್ನು ಪ್ರಮುಖವಾಗಿ ನನ್ನ ಪ್ರಮುಖ ಆದ್ಯತೆ ವಿದ್ಯಾಭ್ಯಾಸಕ್ಕೆ, ವಿದ್ಯಾರ್ಥಿಗಳಿಗೆ ಎಷ್ಟು ಅರ್ಜಿ ಆಗ್ತದೆ ಅಷ್ಟು ಜನಕ್ಕೂ ನಾನು ವಿದ್ಯಾರ್ಥಿ ನಾನು ಖಂಡಿತ. ಮತ್ತೆ ನಾನು ಈ ವಿರಾಟ್ ಗ್ಲೋಬಲ್ ಫೌಂಡೇಶನ್ ಮತ್ತೊಮ್ಮೆ ನಾನು ಇದೊಂದು ಕೇಳೋದು ಅಂದರೆ ನಾನು ಇದುವರೆಗೂ ಏನು ರಾಜ್ಯ ಹಂತವಾಗ ಸಂಚಾರ ಮಾಡಿದ್ದೀನಿ. ಹೋದ ಕಡೆ ಎಲ್ಲ ನಮ್ಮೂರು ಕಾಳಮ್ಮನ ದೇವಸ್ಥಾನ ಸಮುದಾಯ ಇದೇ ಜೊತೆ ಬೇರೆ ಇನ್ನೇನು ಕೇಳಲ್ಲ. ನಾವು ಕಾಳಮ್ಮನ ದೇವಸ್ಥಾನ ಸಮುದಾಯ ನಾವು ವಿದ್ಯಾರ್ಥಿನಿಗೆ ಕಟ್ತೀವಿ, ಸ್ಕೂಲ್ ಕಟ್ತೀವಿ ಅಂತ ಇದುವರೆಗೂ ನನ್ನನ್ನು ಯಾರು ಕೇಳಿ. ಅದರಿಂದ ನೀವು ಗ್ಲೋಬಲ್ ಫೌಂಡೇಶನ್ ಈ ಒಂದು ಶಾಲೆ ಮಾಡಬೇಕು ಅಂತ ಹೀಗೆ ಖಂಡಿತ ಮುಂದಿನ ವರ್ಷದಲ್ಲಿ ಬೇಕಾದ್ರೆ ದಾವಣಗೆರೆ ಯಾಕೆ ಯಾಕಂದರೆ ದಾವಣಗೆರೆಯಲ್ಲಿ ವಿದ್ಯಾಸಂಸ್ಥೆಗಳು ಮಾಡಬೇಕು, ಹೆಚ್ಚಿನ ವಿದ್ಯಾಸಂಸ್ಥೆಗಳಿದ್ದಾವೆ. ಹಾಗೆ ಬೆಂಗಳೂರಿನಲ್ಲಿ ಎಲ್ಲರನ್ನು ಪಟ್ಟಣದಲ್ಲಿ ನಮ್ಮ ವಿಶ್ವಕರ್ಮ ವಿದ್ಯಾಸಂಸ್ಥೆ ಸ್ಥಾಪಿಸಬೇಕು ಅಂತ ನನ್ನ ಮನವಿ. ಹಾಗೆ ನಮ್ಮ ನಾಗರಾಜ್ ಕನಸು ಕಾಣುವುದಿಲ್ಲ ಅಂತ ನಮ್ಮಲ್ಲಿ ಉದ್ಯಮಶೀಲರು ತುಂಬ ಬೆಳೆದಿದೆ. ಉದ್ಯಮಶೀಲರು ನಾನು ಹೋಗಿದ್ದೀನಿ. ನಾನು ನಮ್ಮ ಲಕ್ಷ್ಮೀನಾರಾಯಣಾಚಾರ್ಯ ವೃತ್ತಶಿಲ್ಪಿಗಳು ಕೋಟೇಶ್ವರದಲ್ಲಿ ದೊಡ್ಡ ಮೂರ್ತಿ ನಡೆಸ್ತಾರೆ. ರಾಮಗೋಪಾಲರು ಮತ್ತು ನಮ್ಮ ಅರುಣಿ ಯೋಗಿನಲ್ಲಿ ಅಷ್ಟೇ 2 ಎಕರೆ ಕೇಳಿ ದೊಡ್ಡ ಇಂಡಸ್ಟ್ರಿ ಸ್ಟಾರ್ಟ್ ಮಾಡಕ್ಕೆ ಹೋಗ್ತದೆ. ಅದೇ ರೀತಿ ನಮ್ಮ ಎಲ್ಲ ಕುಲಕಸರನ್ನು ಉದ್ಯಮವಾಗಿ ನಾವು ಇವತ್ತು ಏನು ಈ ಯಾಂತ್ರಿಕ ಈ ಟೆಕ್ನಾಲಜಿ ಇದೆ ಇದನ್ನು ಉಪಯೋಗಿಸಿಕೊಂಡು ನಾವು ಉದ್ಯಮಶೀಲರಾಗಬೇಕು. ಅದ್ರ ಬಗ್ಗೆ ನಮ್ಮ ಮಕ್ಕಳಿಗೆ ಒಂಚೂರು ನಾವು ಕೆಲಸ ಆಗಬೇಕು. ಹಾಗೆ IAS IPS ಮಾಡೋಕ್ಕೂ ಟ್ರೈನ್ ಕೊಡಬೇಕು. ಮತ್ತು ನಮ್ಮಲ್ಲಿ ಜಾಸ್ತಿ ಇಂಜಿನಿಯರ್ಸ್ ಆಗಬೇಕು. ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರ್ಸ್ ಪ್ಲೇಸ್ಮೆಂಟ್ಸ್ ಪ್ಲೇಸ್ಮೆಂಟ್ ಯಾಕಂದರೆ ಯಾರೋ ಕ್ಯಾಂಪಸ್ ಸೆಲೆಕ್ಷನ್ ಮಾಡ್ತಾರೆ, ಅವರು ಮಾತ್ರ ಕೆಲಸ ಸಿಗುತ್ತೆ, ಬೇರೆಯವರು ಮತ್ತೆ ಪ್ಲೇಸ್ಮೆಂಟ್ ತುಂಬ ಕಷ್ಟಪಡಬೇಕಾಗುತ್ತೆ. ಅದಕ್ಕೆ ನಮ್ಮಲ್ಲಿ ನೀವು ಖಂಡಿತ ಒಂದು ಪ್ಲೇಸ್ಮೆಂಟ್ ಸೆಂಟರ್ ಮಾಡಿ, ಯಾರಾದರೂ ಕಂಪನಿ ನಮ್ಮಷ್ಟು ಕಂಪನಿ ಬರ್ತಾರೆ ಮಾಡಿ ಒಂದು ಪ್ಲೇಸ್ಮೆಂಟ್ ಸೆಂಟರ್ ಮಾಡಿ. ಮತ್ತು ನಮ್ಮ ಸರ್ಕಾರಿ ಸೌಲಭ್ಯಗಳೇನಿದ್ದಾವೆ ಇದ್ರ ಬಗ್ಗೆ ನಮಗೆ ಅಷ್ಟೊಂದಿಲ್ಲ. ನೋಡಿ ನಮ್ಮ ಈ HD ಕೋಟೆಯಲ್ಲಿ ನಮ್ಮ ಲಿಂಗರಾಜರು ಎಲ್ಲ ಒಂದು ಕಂಪ್ಯೂಟರ್ ಸೆಂಟರ್ ಮಾಡಿ ನಮ್ಮ ಜನಾಂಗ ಯಾರಿದ್ದಾರೆ ಅವ್ರು ಏನೇನು ಸಂಬಂಧಿಸಿದ ಸರ್ಕಾರದಿಂದ ಬರಬೇಕು, ಲೇಬರ್ ಡಿಪಾರ್ಟ್ಮೆಂಟಿಂದ ಸಂಘಟಿತ ಕಾರ್ಯಕ್ರಮಗಳು ಏನಿದ್ದಾರೆ ನಮ್ಮ ಕಟ್ಟಡ ಕಾರ್ಮಿಕರು ಅಂತ ನಮ್ಮ ಬಡಗಿಗಳಿದ್ದಾರೆ ಅವ್ರಿಗೆಲ್ಲ ಲೇಬರ್ ಕಾರ್ಡ್ ಏನು ಸೌಲಭ್ಯ ಇದೆ ಅದ್ರಲ್ಲಿ ಏನಂತ ಒಂದು ದುಡ್ಡು ಇದ್ದರೆ ಅದನ್ನೆಲ್ಲ ಸರಿ ಮಾಡಿಸಿ ಮಾಡ್ತಾರೆ. ಈ ರೀತಿ ಪ್ರತಿ ಜಿಲ್ಲೆಯಲ್ಲೂ ಒಬ್ಬ ನಮ್ಮ ಯಾರಾದರೂ ಒಬ್ಬ ಯುವಕರು ಮುಂದೆ ಬಂದು ಒಂದು ಕಂಪ್ಯೂಟರ್ ಸೆಂಟರ್ ಒಂದು ಸೇವಾ ಸೆಂಟರ್ ಓಪನ್ ಮಾಡಿ ನಮ್ಮಲ್ಲಿ ಏನಿದೆ ಸರ್ಕಾರದ ಸೌಲಭ್ಯಗಳು ಇದನ್ನು ಖಂಡಿತವಾಗೂ ನಮ್ಮ ಜನರಿಗೆ ತಿಳ್ಕೊಳ್ಳುವಂಥ ಕೆಲಸ ಮಾಡಬೇಕು. ಈ ನಿಟ್ಟಿನಲ್ಲಿ ಈಗಾಗಲೇ ನಮ್ಮ ನಿಗಮದಲ್ಲಿ ಒಂದು ಶಾರ್ಟ್ ಫಿಲ್ಮ್ ಮಾಡಿಸ್ತಾ ಇದ್ದೀನಿ. ಒಂದು ಶಾರ್ಟ್ ಫಿಲ್ಮ್ ಮಾಡಿ ಅದರಲ್ಲಿ ನಮ್ಮ ನಿಗಮದಲ್ಲಿ ಏನು ಸೌಲಭ್ಯ ಇದೆ ಆ ಸೌಲಭ್ಯಗಳು ಏನು ಪಡ್ಕೋಬೇಕು ಅನ್ನೋ ಒಂದು 2-3 ನಿಮಿಷದ ಒಂದು ಶಾರ್ಟ್ ಫಿಲ್ಮ್ ಮಾಡಿ ಅದೆಲ್ಲ ಸೋಷಿಯಲ್ ಮೀಡಿಯಾ ನಮ್ಮಲ್ಲಿ ಯಾರ್ಯಾರು ಸೋಷಿಯಲ್ ಮೀಡಿಯಾ ನಮ್ಮನ್ನು ಎಲ್ರಿಗೂ ಮುಖ್ಯ ಯೂಸ್ ಮಾಡ್ತಾರೆ ಎಲ್ಲ ಸೋಷಿಯಲ್ ಮೀಡಿಯಾಗಳು ಅದನ್ನು ಮಾಡೋದಕ್ಕೆ ಕೆಲಸ ಮಾಡಿ ನಮ್ಮ ನಿಗಮದಲ್ಲಿ ಏನೇನು ಸೌಲಭ್ಯ ಇದೆ ಅದನ್ನೆಲ್ಲ ಪಡ್ಕೋಬೇಕು ಅನ್ನೋ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ತಾವು ಖಂಡಿತ ನಮ್ಮ ಏನು ಸರ್ಕಾರದ ಸೌಲಭ್ಯ ಇದೆ ಅದನ್ನು ನಾವು ಪಡ್ಕೋಬೇಕು. ಹಾಗೆ ನಮ್ಮ ವಿದ್ಯಾರ್ಥಿಗಳು ಇನ್ನೂ ಚೆನ್ನಾಗಿ ಓದಬೇಕು. ನೀವು ನಮ್ಮ ಸಮಾಜದ ಆಧಾರ ಸ್ತಂಭಗಳು, ಸಮಾಜದ ಕುಟುಂಬದ ದೇಶದ ಆಧಾರ ಸ್ತಂಭಗಳು ನೀವು ಚೆನ್ನಾಗಿ ಓದಬೇಕು. ನಮ್ಮ ಸಮಾಜಕ್ಕೆ ಒಳ್ಳೆಯ ತರಬೇಕು ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ನನ್ನನ್ನು ಕರೆಸಿ ನನಗೆ 2 ಮಾತನ್ನು ಅವಕಾಶ ಕೊಟ್ಟಂತ ವಿರಾಟ್ ಫೌಂಡೇಶನ್ ನಾಗರಾಜ್ ಅವರು ನನ್ನ ಮಾತು ಮುಗಿಸ್ತೀನಿ. ಎಲ್ಲರೂ ಒಳ್ಳೆಯದಾಗಲಿ. ಎಲ್ಲರೂ ಜೋರಾಗಿ ಸಾರಿ ಜೈ ವಿಶ್ವಕರ್ಮ ಅಂತೀನಿ. ನೀವು ಜೈ ವಿಶ್ವಕರ್ಮ ಅನ್ಬೇಕು. ಜೈ ವಿಶ್ವಕರ್ಮ. ಇಲ್ಲಿ DC ಆಫೀಸ್ ನಮ್ದು ವಿಧಾನಸೌಧ ಕೇಳಬೇಕು ನಮ್ದು. ಯಾಕಂದ್ರೆ ವಿಧಾನಸೌಧದಲ್ಲಿ ನಮಗೆ ಶಬ್ದನೇ ಅಟ್ಲೀಸ್ಟ್ ನಮ್ಮ ಶಬ್ದ ಅಂದ್ರೆ ವಿಧಾನಸೌಧಕ್ಕೆ ಹೋಗ್ಲಿ. ಇದೊಂದು ಸ್ಲೋಗನ್ ಎಲ್ಲ ಕಡೆನೂ ಜೈ ವಿಶ್ವಕರ್ಮ ಅಂದ್ರೆ ಬೇರೆ ಬೇರೆ ಜನರು ಇನ್ನೊಂದ್ಸಲ ಹೇಳಿ ಸರ್. ಜೈ ವಿಶ್ವಕರ್ಮ, ಜೈ ವಿಶ್ವಕರ್ಮ. ಇದನ್ನು ನಾವು ಮಾರ್ಕೆಟ್ ಮಾಡಬೇಕಾಗಿದೆ. ಇವತ್ತು ವಿಶ್ವಕರ್ಮನ್ನ ನಾವು ಮಾರ್ಕೆಟ್